ಕಾಂಕ್ರೀಟ್ ಕಾಡಾಗ್ತಿವೆ ನಗರಗಳು, ಉಸಿರುಗಟ್ಟುತ್ತಿದ್ದೇವೆ ನಾವು ನೀವು. ಗಿಡ ನೆಡೋಣ, ಪರಿಸರ ಉಳಿಸೋಣ, ಮುಂದಿನ ಪೀಳಿಗೆಯನ್ನ ಬದುಕುಳಿಸೋಣ. ಅಶ್ವಕೋಟಿ ವೃಕ್ಷ ನೆಡುವ ಮಹಾಸಂಕಲ್ಪಕ್ಕೆ ಅಶ್ವಭಾಸ್ಕರ ಸಂಸ್ಥೆ ಸಂಕಲ್ಪ. ಬನ್ನಿ, ಹಸಿರು ಉಸಿರಿಗಾಗಿ ಒಟ್ಟಾಗಿ ಪರಿಸರ ಉಳಿಸೋಣ. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್, ಹಸಿರಿದ್ದರೆ ಉಸಿರು, ಅಶ್ವಕೋಟಿ ವೃಕ್ಷ ಮಹಾಸಂಕಲ್ಪ. ನಾನು ವನಿತಾ. ಪ್ರಕೃತಿ ನಮಗೆ ಜೀವ ನೀಡಿದ ತಾಯಿ. ನಾವೆಲ್ಲ ಉಸಿರಾಡೋದಕ್ಕೆ ಗಾಳಿ, ಕುಡಿಯಲು ನೀರು, ಬದುಕಲು ಆಸರೆ ಕೊಟ್ಟ ದೇವತೆ. ಆದರೆ ಇವತ್ತು ಅದೇ ಪ್ರಕೃತಿ ಮಾತೆ ಮನುಷ್ಯನ ದುರಾಸೆಗೆ ಸಿಕ್ಕಿ ನಲುಗಿ ಹೋಗಿದ್ದಾಳೆ. ಕಾಂಕ್ರೀಟ್ ಕಾಡುಗಳ ಮಧ್ಯೆ ಹಸಿರು ಕಣ್ಮರೆಯಾಗುತ್ತಿದೆ. ಉಸಿರಾಡುವ ಗಾಳಿಯೇ ವಿಷವಾಗುತ್ತಿದೆ. ಜೂನ್ 5 ವಿಶ್ವ ಪರಿಸರ ದಿನ. ವರ್ಷಕ್ಕೊಮ್ಮೆ ಬಂದು ಹೋಗುವ ಕೇವಲ ಕರಪತ್ರದ ದಿನ ಇದಾಗಬಾರದು. ಕಾಡಿದ್ದರೆ ನಾಡು, ಹಸಿರಿದ್ದರೆ ಮಾತ್ರ ನಮ್ಮ ಉಸಿರು. ಹೌದು ವೀಕ್ಷಕರೇ, ಹಸಿರು ಉಸಿರಿಗಾಗಿ ಪರಿಸರ ಉಳಿಸೋಣ. ಮಾಧ್ಯಮ ಲೋಕದಲ್ಲಿಯೇ ಮೊದಲ ಬಾರಿಗೆ ಅಶ್ವವೇಗ ನ್ಯೂಸ್ ಕೋಟಿ ವೃಕ್ಷ ನೆಡುವ ಮೂಲಕ ಮಹಾ ಸಂಕಲ್ಪವನ್ನ ತೊಟ್ಟಿದೆ. ಈಗಾಗಲೇ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಮೂಲಕ ಕೋಟಿ ವೃಕ್ಷ ಅಭಿಯಾನವನ್ನ ಶುರು ಮಾಡಿದ್ದೇವೆ. ಬನ್ನಿ, ಕೈ ಜೋಡಿಸಿ. ಹಸಿರಿದ್ದರೆ ಉಸಿರು. ಅದಕ್ಕಾಗಿ ನಾವು ಈ ಪ್ರಕೃತಿಯನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಪರಿಸರ ನಾಶವಾದರೆ ಎದುರಾಗಲಿರುವ ಆಪತ್ತುಗಳೇನು, ಈ ಕಂಪ್ಲೀಟ್ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ. ಕಾಂಕ್ರೀಟ್ ಕಾಡಾಗ್ತಿವೆ ನಗರಗಳು, ಉಸಿರುಗಟ್ಟುತ್ತಿದ್ದೇವೆ ನಾವು ನೀವು. ಗಿಡ ನೆಡೋಣ, ಪರಿಸರ ಉಳಿಸೋಣ, ಮುಂದಿನ ಪೀಳಿಗೆಯನ್ನ ಬದುಕುಳಿಸೋಣ. ಅಶ್ವಕೋಟಿ ವೃಕ್ಷ ನೆಡುವ ಮಹಾ ಸಂಕಲ್ಪಕ್ಕೆ ಅಶ್ವಭಾಸ್ಕರ ಸಂಸ್ಥೆ ಸಂಕಲ್ಪ. ಬನ್ನಿ, ಹಸಿರು ಉಸಿರಿಗಾಗಿ ಒಟ್ಟಾಗಿ ಪರಿಸರ ಉಳಿಸೋಣ. ಹೌದು, ಒಂದು ಕಾಲದಲ್ಲಿ ಉದ್ಯಾನ ನಗರಿ ಎಂದು ಕರೆಸಿಕೊಳ್ಳುತ್ತಿದ್ದ ನಮ್ಮ ಬೆಂಗಳೂರು ಇವತ್ತು ಕಾಂಕ್ರೀಟ್ ನಗರಿಯಾಗಿ ಮಾರ್ಪಟ್ಟಿದೆ. ಕೇವಲ ಬೆಂಗಳೂರಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಂದು ಪ್ರಮುಖ ನಗರಗಳ ಕಥೆಯೂ ಇದೇ ಆಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಕೊಡಲಿ ಹಾಕುತ್ತಿರುವುದು ಕೇವಲ ಮರಗಳಿಗಲ್ಲ, ನಮ್ಮ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಯ ಉಸಿರಿಗೆ. ಉಸಿರಾಡುವ ಗಾಳಿಯಲ್ಲಿ ವಿಷದ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಶುದ್ಧ ಗಾಳಿಗಾಗಿ ನಾವು ಆಮ್ಲಜನಕದ ಸಿಲಿಂಡರ್ಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ತಿರುಗುವ ದಿನಗಳು ದೂರವಿಲ್ಲ ಅನಿಸುತ್ತೆ. ಕಾಡುಗಳನ್ನು ನಾಶ ಮಾಡಿ ನಾವು ಕಟ್ಟುತ್ತಿರುವ ಎಸಿ ರೂಮುಗಳು ನಮ್ಮನ್ನು ಜಾಗತಿಕ ತಾಪಮಾನದ ನರಕಕ್ಕೆ ತಳ್ಳುತ್ತಿವೆ. ಇವತ್ತಿನ ಯುವ ಪೀಳಿಗೆ ಯೋಚಿಸಬೇಕಿದೆ. ಅದಕ್ಕೆ ಅಶ್ವವೇಗ ನ್ಯೂಸ್ ಚಾನೆಲ್ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿ ಅವರು ಪರಿಸರ ಉಳಿವಿಗಾಗಿ ಮಹಾ ಸಂಕಲ್ಪವನ್ನ ತೊಟ್ಟಿದ್ದಾರೆ. ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಮೂಲಕ ಕೋಟಿ ವೃಕ್ಷವನ್ನ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಶ್ರಮಿಸುತ್ತಿದ್ದಾರೆ. ಅಶ್ವವೇಗ ನ್ಯೂಸ್ ಚಾನೆಲ್ ಹಾಗೂ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಮತ್ತು ಬೆಂಗಳೂರು ರೋಟರಿ ಕ್ಲಬ್ ಸಹಭಾಗಿತ್ವದಲ್ಲಿ ಹಳ್ಳಿಗಳಲ್ಲಿ ಅನ್ನದಾತರಿಗೆ ನುಗ್ಗೆ ಬಿತ್ತನೆ ಬೀಜ ಹಾಗೂ ತೆಂಗಿನ ಗಿಡಗಳನ್ನು ಸಮರ್ಪಣೆ ಮಾಡಲಾಯಿತು. ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ದೊಡ್ಡ ಮಧುರೆ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಇಲ್ಲಿ ಶಾಲಾ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಹೌದು, ಹಸಿರು ನಾಶವಾದ್ರೆ ಮಳೆ ಆಗೋದಿಲ್ಲ, ಮಳೆ ಇಲ್ಲದಿದ್ದರೆ ನೀರಿಲ್ಲ. ಇಂದು ನದಿಗಳು ಒಣಗುತ್ತಿವೆ, ಅಂತರ್ಜಲ ಪಾತಾಳಕ್ಕೆ ಕುಸಿಯುತ್ತಿದೆ. ಕಾವೇರಿಯಿಂದ ಗಂಗೆಯವರೆಗೆ ಪ್ರತಿಯೊಂದು ಜೀವನದಿಯೂ ಇಂದು ಕಣ್ಣೀರು ಹಾಕುತ್ತಿದೆ. ಪ್ಲಾಸ್ಟಿಕ್ ಎಂಬ ಭೂತ ಸಮುದ್ರದ ಒಡಲನ್ನ ಸೇರಿ ಜಲಚರಗಳ ಮಾರಣ ಹೋಮ ಮಾಡುತ್ತಿದೆ. ಒಂದು ಕಡೆ ಕುಡಿಯಲು ನೀರಿಲ್ಲದೆ ಜನ ಒದ್ದಾಡುತ್ತಿದ್ದರೆ, ಮತ್ತೊಂದು ಕಡೆ ಅಕಾಲಿಕ ಮಳೆ ಮತ್ತು ಪ್ರವಾಹ ಇಡೀ ನಗರಗಳನ್ನೇ ಮುಳುಗಿಸುತ್ತಿವೆ. ಪ್ರಕೃತಿ ಮುನಿಸಿಕೊಂಡರೆ ಮನುಷ್ಯನ ತಂತ್ರಜ್ಞಾನ ಮಣಿಯಲೇಬೇಕು ಎಂಬುದಕ್ಕೆ ಇತ್ತೀಚಿನ ಹವಾಮಾನ ವೈಪರೀತ್ಯಗಳೇ ಸಾಕ್ಷಿ. ನಾವು ಪರಿಸರವನ್ನ ಗೌರವಿಸದಿದ್ರೆ ಪರಿಸರ ನಮ್ಮನ್ನ ಸರ್ವನಾಶ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಪರಿಸರವನ್ನ ಉಳಿಸಲು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟ ಅದೆಷ್ಟೋ ಮಹಾತ್ಮರು ಇದ್ದರು. ಅವರಲ್ಲಿ ಸಾಲು ಮರದ ತಿಮ್ಮಕ್ಕನಿಂದ ಹಿಡಿದು ಕಾಡು ಬೆಳೆಸಿದ ಜಾಧವ್ ಪಾಯಂಗರ್ ವರೆಗೆ ಇವರೆಲ್ಲರೂ ನಮಗೆ ತೋರಿಸಿಕೊಟ್ಟಿರುವುದು ಒಂದೇ ಮಾರ್ಗ, ಅದು ಹಸಿರಿನ ಹಾದಿ. ಇವತ್ತು ಸಿಟಿ ಒತ್ತಡಗಳಿಂದ ದೂರ ಆಗೋದಕ್ಕೆ ಸಾವಿರಾರು ಯುವಕರು ವೀಕೆಂಡ್ ಕೃಷಿ, ಗಿಡ ನೆಡುವ ಅಭಿಯಾನ, ಕೆರೆಗಳ ಪುನಶ್ಚೇತನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಸಮಾಜಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಬದಲಾವಣೆ ನಮ್ಮಿಂದಲೇ ಆರಂಭವಾಗಬೇಕು. ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬಕ್ಕೆ ಒಂದು ಗಿಡ ನೆಟ್ಟು ಅದನ್ನ ಪೋಷಿಸಿದರೆ ಈ ಭೂಮಿ ಮತ್ತೆ ನಂದನವನವಾಗೋದ್ರಲ್ಲಿ ಸಂಶಯವಿಲ್ಲ.
ಅದಕ್ಕಾಗಿಯೇ ನಮ್ಮ ಅಶ್ವವೇಗ ನ್ಯೂಸ್ ಮುಖ್ಯಸ್ಥರಾದ ರಾಮಚಂದ್ರ ಆರ್ ಆನವೇರಿ ಅವರ ನೇತೃತ್ವದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಹೌದು ವೀಕ್ಷಕರೇ, ಪರಿಸರ ದಿನಾಚರಣೆ ಎಂದರೆ ಕೇವಲ ವಾಟ್ಸಪ್ ಸ್ಟೇಟಸ್ ಹಾಕೋದಲ್ಲ, ಕೇವಲ ವೇದಿಕೆಯ ಮೇಲೆ ಭಾಷಣ ಮಾಡೋದಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಬದಲಾವಣೆ ತರೋಣ. ನೀರನ್ನ ಮಿತವಾಗಿ ಬಳಸಿ, ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಿ, ಸಿಕ್ಕ ಜಾಗದಲ್ಲಿ ಕಸ ಹಾಕಬೇಡಿ. ಮತ್ತು ನೆನಪಿಡಿ, ಒಂದು ಮರ ಕಡಿಯುವ ಮುಂಚೆ 100 ಗಿಡಗಳನ್ನ ನೆಡುವ ಸಂಕಲ್ಪ ಮಾಡಬೇಕಿದೆ. ಅದೇ ನಮ್ಮ ಅಶ್ವಕೋಟಿ ವೃಕ್ಷ ಅಭಿಯಾನದ ಮಹಾಸಂಕಲ್ಪ. ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಅಂತಸ್ತು ಮಾಡದಿದ್ದರೂ ಪರವಾಗಿಲ್ಲ, ಅವರು ಸದಾ ಆರೋಗ್ಯವಂತರಾಗಿ ಉಸಿರಾಡಲು ಒಂದು ಸುಂದರ ಪರಿಸರವನ್ನ ಉಳಿಸಿ ಹೋಗಬೇಕಿದೆ. ಹಸಿರೇ ನಮ್ಮ ಉಸಿರು, ಪರಿಸರವೇ ನಮ್ಮ ಜೀವ ಕವಚ. ಪರಿಸರ ಇದು ಕೇವಲ ನಾವಿರುವ ಜಗತ್ತಲ್ಲ, ನಮ್ಮ ಜೀವದ ಉಸಿರು. ಮಾನವನ ಪ್ರತಿಯೊಂದು ಉಸಿರಾಟಕ್ಕೂ, ಬದುಕಿನ ಪ್ರತಿ ಹೆಜ್ಜೆಗೂ ಆಧಾರವಾಗಿ ನಿಂತಿರುವುದು ಇದೇ ಪ್ರಕೃತಿ. ಶುದ್ಧವಾದ ಗಾಳಿ, ಕುಡಿಯುವ ನೀರು, ಮಣ್ಣಿನ ಸಾರ ಮತ್ತು ಕೋಟ್ಯಾಂತರ ಜೀವರಾಶಿಗಳನ್ನ ತನ್ನೊಡಲಲ್ಲಿ ಹೊತ್ತು ಕಾಯುತ್ತಿರುವ ಹೆತ್ತ ತಾಯಿ ಈ ಭೂಮಿ. ಆದ್ರೆ ಇಂದು ನಾವು ಎಲ್ಲಿದ್ದೇವೆ? ನಮಗೆ ಜೀವ ನೀಡಿದ ಪ್ರಕೃತಿಯನ್ನ ನಾವೇ ವಿನಾಶದ ಅಂಚಿಗೆ ತಳ್ಳುತ್ತಿದ್ದೇವೆಯೇ? ಹೌದು, ಇಂದಿನ ತಂತ್ರಜ್ಞಾನದ ಜಗತ್ತಿನಲ್ಲಿ ಪರಿಸರ ಸಂರಕ್ಷಣೆ, ನೈಸರ್ಗಿಕ ಸಂಪನ್ಮೂಲಗಳ ಉಳಿವು ಮತ್ತು ಪರಿಸರದ ಬಗ್ಗೆ ಪ್ರತಿಯೊಬ್ಬ ನಾಗರಿಕನಲ್ಲೂ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ. ಈ ಮಹಾನ್ ಜವಾಬ್ದಾರಿಯನ್ನ ನೆನಪಿಸುವ ಕಾರ್ಯಕ್ರಮವೇ ನಮ್ಮ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ. ಇವತ್ತು ನಮ್ಮ ಭಾರತ ಸೇರಿದಂತೆ ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಅರ್ಜೆಂಟೀನಾ, ಇಸ್ರೇಲ್, ಡೆನ್ಮಾರ್ಕ್ ಹೀಗೆ ವಿಶ್ವದ ಒಟ್ಟು 143 ದೇಶಗಳು ಪರಿಸರ ಸಂರಕ್ಷಣೆಗೆ ಸಂಕಲ್ಪ ತೊಟ್ಟಿವೆ. ವಾರ್ಷಿಕವಾಗಿ ಕೋಟ್ಯಾಂತರ ಜನರು ಈ ಪರಿಸರ ಆಂದೋಲನದಲ್ಲಿ ಭಾಗಿಯಾಗುತ್ತಾರೆ. ಗಾಳಿ, ನೀರು, ಮಣ್ಣು, ಹಸಿರು, ಮರಗಳು, ಮೂಕ ಪ್ರಾಣಿಗಳು ಮತ್ತು ಹಾರುವ ಪಕ್ಷಿಗಳು ಇವೆಲ್ಲವೂ ಕೇವಲ ಪ್ರಕೃತಿಯ ದೃಶ್ಯಗಳಲ್ಲ, ನಮ್ಮ ಅಸ್ತಿತ್ವದ ಅವಿಭಾಜ್ಯ ಅಂಗಗಳು. ಈ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯೂ ಪರಸ್ಪರ ಬೆಸೆದುಕೊಂಡಿವೆ. ಪರಿಸರವನ್ನ ಸಂರಕ್ಷಿಸಿಕೊಂಡಾಗ ಮಾತ್ರ ಜೀವ ಜಗತ್ತು ಸುಂದರವಾಗಿ ಬೆಳೆಯಲು ಸಾಧ್ಯ. ಆದರೆ ಇವತ್ತಿನ ಕಹಿ ಸತ್ಯವೇ ಬೇರೆ. ನಾವು ಪ್ರಕೃತಿಯನ್ನ ಆರಾಧಿಸುವುದನ್ನ ಬಿಟ್ಟು ಅದರ ಲೂಟಿಗೆ ಇಳಿದಿದ್ದೇವೆ. ಇವತ್ತು ನಮ್ಮ ಕಣ್ಣ ಮುಂದೆಯೇ ಪರಿಸರ ಸತ್ತು ಹೋಗುತ್ತಿದೆ. ಮನುಷ್ಯನ ಸ್ವಾರ್ಥ ಇಡೀ ಭೂಮಂಡಲವನ್ನೇ ಸ್ಮಶಾನ ಮಾಡಲು ಹೊರಟಿದೆ. ನಾವು ಎತ್ತ ಸಾಗುತ್ತಿದ್ದೇವೆ? ಈ ವಿನಾಶದ ಆಟಕ್ಕೆ ಕೊನೆ ಎಂದು ಅನ್ನೋ ಪ್ರಶ್ನೆ ಕಾಡುತ್ತಲೇ ಇರುತ್ತೆ. ಮನುಷ್ಯನ ದುರಾಸೆಗೆ ಮಿತಿಯೇ ಇಲ್ಲದಂತಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತಿದಿನ ನಾವು ಮಾಡುತ್ತಿರುವ ಕೃತ್ಯಗಳು ಪ್ರಕೃತಿಯ ಒಡಲನ್ನ ಸೀಳುತ್ತಿವೆ. ಆ ಬಗ್ಗೆ ನೋಡೋಣ ಸಣ್ಣ ಬ್ರೇಕ್ನ ನಂತರ.